ನಾನು ಕಳೆದ 10 ವರ್ಷಗಳಿಂದಲೂ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ ತೃಪ್ತಿ ಇದ್ದು ಮುಂದೆ ಏಪ್ರಿಲ್ ನಂತರ ನಡೆಯುವ ಚುನಾವಣೆಗೆ ನಾನಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಲ್ಲ, ಯುವಕರಿಗೆ ಹೆಚ್ಚಿನ ಅವಕಾಶ ಕೊಡುವುದಾಗಿ ಸಂಘದ ಅಧ್ಯಕ್ಷ ಪಾಟೀಲ್ ಶಿವಪ್ಪ ಹೇಳಿಕೆ ನೀಡಿದ್ದಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಈಗಾಗಲೇ ಹೋಗಿದೆ, ಅದನ್ನು ಮಂಜೂರು ಮಾಡಿಸಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ನನಗೆ ಕೊಟ್ಟ ಅವಕಾಶದಲ್ಲಿ ಶಕ್ತಿ ಮೀರಿ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಿದ್ದು, ಮುಂದೆ ನಡೆಯುವ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನದ ಮತ್ತು ನಿರ್ದೇಶಕ ಸ್ಥಾನದ ಆಕಾಂಕ್ಷಿಯಲ್ಲ. 2014ರಲ್ಲಿ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಅವರು ಕನಕ ವಿದ್ಯಾರ್ಥಿ ನಿಲಯಕ್ಕೆ ಹಣ ನೀಡಿದ್ದರಿಂದ ಉತ್ತಮ ಕಟ್ಟಡ ತಲೆ ಎತ್ತಿದೆ ಎಂದರು. 5 ವರ್ಷಗಳಿಗೊಮ್ಮೆ ನಡೆಯುವ ಸಂಘದ ಚುನಾವಣೆಯನ್ನ ಮಾಡಬೇಕಾಗಿದೆ. ಗಡುವಿನೊಳಗೆ ಸಮುದಾಯದ ಜನರು ನೋಂದಣಿ ಮಾಡಿಕೊಂಡ್ರೆ ನಿರ್ದೇಶಕರ ಆಯ್ಕೆಗೆ ಅನುಕೂಲ ಆಗಲಿದೆ ಎಂದರು. ಜಿಲ್ಲೆಯ ಕನಕ ಭವನದಲ್ಲಿ ಪ್ರತಿನಿತ್ಯ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಹೊಸ ಸದಸ್ಯತ್ವಕ್ಕೆ ಅವಕಾಶ ನೀಡಲಾಗಿದೆ. ಒಂದು ಸದಸ್ಯತ್ವಕ್ಕೆ 500 ರೂಗಳನ್ನು ಕೊಡಬೇಕು. ಒಂದು ಫೋಟೋ ಹಾಗೂ ಇನ್ನಿತರ ದಾಖಲೆ ನೀಡಿ ನೋಂದಣಿ ಮಾಡಿಸಿಕೊಳ್ಳಬಹುದು. ಜಿಲ್ಲೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಕುರುಬ ಸಮಾಜದವರು ಇದ್ದು ಹೆಚ್ಚಿನ ರೀತಿ ಸದಸ್ಯತ್ವಗೊಂಡರೆ ಉತ್ತಮ. ಈ ನಿಟ್ಟಿನಲ್ಲಿ ನಮ್ಮ ಸಮುದಾಯದವರು ಮುಂದೆ ಬರಬೇಕೆಂದರು. ನಾನು ಕಳೆದ 10 ವರ್ಷದಿಂದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ಈ ಬಾರಿ ಯುವಕರಿಗೆ ಅವಕಾಶ ನೀಡಲು ಉದ್ದೇಶಿಸಲಾಗಿದೆ. ಬೈಲಾಗೆ ಅನುಗುಣವಾಗಿ ಚುನಾವಣೆ ನಡೆಸಿ ಈ ಬಾರಿ ನಿರ್ದೇಶಕರ ಆಯ್ಕೆಗೆ ದಿನಾಂಕ ಘೋಷಣೆ ಮಾಡಲಾಗುವುದು ಎಂದರು. ಕೆಲಸ ಏಪ್ರಿಲ್ ತಿಂಗಳಿಗೆ ನನ್ನ ಅವಧಿ ಮುಗಿಯಲಿದ್ದು, ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವ ಹಾಗೂ ಇಚ್ಛಾಶಕ್ತಿ ಹೊಂದಿರುವ ಮುಖಂಡರಿಗೆ ಈ ಬಾರಿ ಅವಕಾಶ ನೀಡಲಾಗುವುದು. ಅವರಿಗೆ ಮಾರ್ಗದರ್ಶನ ನೀಡಿ ನಾವು ಶಕ್ತಿ ತುಂಬುವ ಕೆಲಸ ಮಾಡಲಾಗುವುದು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕುರುಬರ ಸಂಘದ ಜಾವಕಲ್ ಮೆಡಿಕಲ್ ಸೋಮಣ್ಣ, ಜಿಲ್ಲಾ ಖಜಾಂಚಿ ಬೀರಪ್ಪ, ನಿರ್ದೇಶಕರಾದ ಸಂತೋಷ್ ಮಾಳಪ್ಪ, ಅರಕಲಗೂಡು ನಿರ್ದೇಶಕ ರಾಮೇಗೌಡ ಇತರರು ಉಪಸ್ಥಿತರಿದ್ದರು. ಬಹಳಷ್ಟು ಅನುಷ್ಠಾನಗಳನ್ನು ಮಾಡುವ ಮೂಲಕ ಹಾಸನ ಜಿಲ್ಲೆಯಲ್ಲಿ 2014ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಆದೇಶ ಮಾಡಿಸಿ 1.25 ಕೋಟಿ ಹಣವನ್ನು ಸಮುದಾಯ ಭವನವನ್ನು ಕಟ್ಟುವ ಮೂಲಕ ಹಾಸನ ನಗರದಲ್ಲಿ ಅದರ ಜೊತೆ ಸಾರ್ವಜನಿಕರ ಹಣವನ್ನು ಸಂಗ್ರಹಿಸಿ ನಂತರ ಕನಕ ವಿದ್ಯಾರ್ಥಿ ನಿಲಯ 50 ಲಕ್ಷ ರೂಪಾಯಿ ಹಣವನ್ನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಹಾಸನ ಜಿಲ್ಲೆಗೆ ಮಂಜೂರು ಮಾಡಿದರು. ನಾವೆಲ್ಲ ವಿದ್ಯಾರ್ಥಿ ನಿಲಯ ಕನಕ ಭವನ ಇವೆರಡನ್ನು ಪೂರ್ಣಗೊಳಿಸಿದ್ದು. ಈ ಮಧ್ಯದಲ್ಲಿ 5 ವರ್ಷಕ್ಕೆ ಒಮ್ಮೆ ನಾವು ಸಹಕಾರಿ ಕ್ಷೇತ್ರದ ಚುನಾವಣೆನ ಮಾಡಬೇಕಾಯಿತು ಮರು ಆಯ್ಕೆಗೆ. ಆವತ್ತಿನ ಪರಿಸ್ಥಿತಿಯಲ್ಲಿ ಕಟ್ಟಡಗಳ ನಿರ್ಮಾಣ ನಡೀತಾ ಇತ್ತು. ಅಂಡರ್ ಕನ್ಸ್ಟ್ರಕ್ಷನ್ 2 ವಿದ್ಯಾರ್ಥಿ ನಿಲಯ ಕನಕ ಭವನ ಇವೆರಡು ಹಲವಾರು ಅಭಿವೃದ್ಧಿ ಕೆಲಸ ನಡೀತಾ ಇರೋದ್ರಿಂದ ಒಂದು ಸ್ವಾಮೀಜಿಯವರು ಇದ್ದಾರೆ, ಅದನ್ನು ಅವರ ಮಠಕ್ಕೆ ಬರೆಸಿ ಆ ಜಾಗನ ಸ್ವಾಮೀಜಿಯವರೇ ಕನ್ಸ್ಟ್ರಕ್ಷನ್ನ ಸರ್ಕಾರದ ಜೊತೆ ಅವರ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಇಲ್ಲೂ ಸಹಿತ ಈಗ 1 ವರ್ಷ 2 ತಿಂಗಳಾಗಿರ್ಬೋದು. ಇಲ್ಲಿ ಹಾಸನ ಕನಕ ಭವನ ನಾವೆಲ್ಲ ನಿರ್ದೇಶಕರಿದ್ದು ಹಲವಾರು ಪ್ರಶ್ನೆಗಳು ಇಲ್ಲ ಬೇರೆ ಬೇರೆ ಥರ ಆಪಾದನೆಗಳು ಅವು ಇವು ಶುರುವಾದಾಗ ಇಷ್ಟೊಂದು ದೊಡ್ಡ ಆಪಾದನೆಗಳು ಇನ್ನೊಂದು ನಮಗೆ ಇಚ್ಛೆ ಇಲ್ಲ ಅಂತ ನಾನು ಮತ್ತು ವೀರಪ್ಪ ಖಜಾಂಚಿ ಸ್ವಾಮೀಜಿಯವರಿಗೆ ಅವರನ್ನ ಕಾರ್ಯದರ್ಶಿ ಸತೀಶ್ ಅವರು ಬಂದಿದ್ದಾರೆ. ಸತೀಶ್ ಅವರು ವೀರಪ್ಪ ರಾವ್ ಸ್ವಾಮೀಜಿಯವ್ರನ್ನ ಅವತ್ತಿನ ದಿವಸ ಸದಸ್ಯತ್ವನ ಮಾಡ್ಕೊಂಡು ಅವ್ರನ್ನ ಗೌರವಾಧ್ಯಕ್ಷರು ಮಾಡ್ಕೊಂಡು 1 ವರ್ಷ 2 ತಿಂಗಳಿಂದ ಕನಕ ಭವನದ ಆರ್ಥಿಕ ಪರಿಸ್ಥಿತಿನ ಎಲ್ಲದನ್ನು ಚೆಕ್ ಪವರ್ ಶ್ರೀ ಶಿವಾನಂದಪುರಿ ಸ್ವಾಮೀಜಿಯವರು KR ಅವ್ರಿಗೆ ಕೊಟ್ಟಿದ್ವಿ. ಅವರೇ ನಿರ್ವಹಿಸ್ಕೊಂಡು ಹೋಗ್ತಾರೆ. ಸ್ವಲ್ಪ ಮುಂದೆ ಅವರೇ ನಿರ್ವಹಿಸ್ಕೊಂಡು ಹೋಗಿ ಅಭಿಪ್ರಾಯಕ್ಕೂ ಸಹ ಎಲ್ಲರೂ. ಈಗ ನಾನು ಸಮಾಜದ ಅಧ್ಯಕ್ಷರಾಗಿ ನಾವು ಕಮಿಟಿಲಿ